ಕುಮಾರವ್ಯಾಸನೆಂದು ಪ್ರಸಿದ್ಧನಾದವನು ನಾರಾಯಣ ಕವಿ ಬರೆದ ಭಾರತ ಗದಾಮಂಜರಿ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ವಸ್ತ್ರಾಪಹರಣ ಸಮಯದಲ್ಲಿ ದ್ರೌಪದಿಯು ಮಾಡಿದ ದೀನ ಪ್ರಾರ್ಥನೆಯನ್ನು ನೀವು ಈ ಪದ್ಯಗಳಲ್ಲಿ ಕೇಳುವಿರಿ. ಕರುಣೀನಿ ಕಾರುಣ್ಯ ಮಾತ್ರ ಕರಣಕಾದೀನಾಸಿ ದುಃಖೋತ್ತರಣ ನೀ ದೀನಾರ್ಥ ದುಃಖಿದಯಾನು ಜಗವರಿಯೇ ಪರಮ ಪಾಲಗನೀರೆ ನಿತ್ಯಂತರದ ವಿಫಲೆ ತಾನಲ ನಿಷ್ಠುರ ವಿವೇರೈ ಕೃಷ್ಣ ಎಂದೊಲಿದರು ತರಳಾಕ್ಷಿ ಮರೆದನ ಹೃದಯದಲ್ಲಿ ನೀನೆಂದರಿವನ ಭಕ್ತಿರಲಿ ಮನದಲ್ಲಿ ಮುರುಗಿಸುವನುಪ್ಪಿರಲಿ ಕಾಲವಲಿ ಕುವರು ಗೋಡಿಯಲಿ ಅರಿಯುದಜ್ಞರ ಗುಣವ ದೋಷವ ನರಸುವರೈ ನಿನ್ನಡಿಯ ಕೃಪೆಯನು ನೆರೆಯಲಾಗದೆ ಕೃಷ್ಣ ಎಂದರಳಿಗಳು ನಳಿನಾಕ್ಷಿ ಕೃಷಿಗಳಧಿಕಾರಿದರು ಕರ್ಮ ವ್ಯಸನಿಗಳು ಗೋಪಿದರು ಮಿಕ್ಕಿನ ವಿಷಯಗಳ ಹುಲಿಗಳು ಮೂಢ ಮನುಷ್ಯರೆಂಬವನು ಹೊಸದು ನಿನ್ನವರೆಂದು ಭಗವರೇ ಬಿಸಿದು ಬೀಳುವ ಕೃಪೆಯ ನೀ ತೋರಿಸಿದೆ ಕೃಷ್ಣ ಎಂದರಳಿಗಳು ನಳಿನಾಕ್ಷಿ ಕುಸುಮದಲು ಸಾಧುರಾಸ್ಯ ಪರಿಯಂ ದಸಮುರೇ ಭುವನದಲ್ಲಿ ಜೀವ ಪ್ರಸರವಿದ್ದುದು ದುಃಖ ಸೌಖ್ಯದ ತಾರಕ ಮದೆಯಲ್ಲಿ ಉಸುರು ಪಸರಣವಿಲ್ಲದನ್ನೊಪ್ಪಸದ ಭೀತಿಯ ವೇಗೆ ನಿಗದಾಗಿಸುವುದೈ ಕಾರುಣ್ಯ ನಿಧಿಯಂದುರಳಿದರು ತರಳೆ ನಂದಗೋಪ ಗುರಿ ವೃಂದವಲ್ಲಭ ದೈತ್ಯ ಮಗನ ಮುಕುಂದ ಮುರವರ ಭಕ್ತವತ್ಸಲ ಧನಕೃಪಾಜಲದಿ ನೆಂದೇನೈನು ಕಾದನೈ ಗೋವಿಂದ ಕೃಪ ಮಾಡಗಳನುದ ಪೂರ್ಣೇಂದು ಮುಗಿ ಕಲುಬಿದಳು ಬಲುದರದಿಂದ ಲಚ್ಚುದನ ಇತ್ತೊತ್ವರಾವಧಿಯೊಳಗೆ ದೇವೋ ತಮನು ಬಗುಲರಿಗೆ ತನ್ನನು ತೆಂದು ಬದುಕುವನೆಂಬ ಪರಮವೆರರ ನಿಷ್ಠೆಯನ್ನು ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣಿ ಸತ್ಯಭಾಮೆಯೊರಳು ಸಮೇಳನತ್ತ ಸಾರಿಯ ಹರಹಿ ಹಾಸಂದಿಯರು ದಾಳಿಸುದ ಕೇಳಿಗನು ಮರವೈರಿ ತಂದೆಯ ಮೇಳದ ಇವರ ಸಭೆಯ ಉಯ್ಯಲ ನಾಳಿನೊಂದವ ಮಾನವ ಪ್ಲಂಕೆಂಬ ನುಡಿಯುತ್ತ ಕೋಳು ಹೋದುವೆ ಪಾಂಡುಪುತ್ರರ ಬಾಳುವೆಗಳ ಕಡಲುದ ಲಕ್ಷ್ಮಿ ಲೋಲು ಚಿಂತಿಸಿ ನುಡಿದಿ ರುಕ್ಮಿಣಿ ದೇವಿಗೆ ಹಸನ ಕ್ರೂರ ದುರ್ಯೋಧನನು ಧ್ರುವದ ಕುಮಾರಿ ಪಾಂಚಾಲಯನು ಸಭೆಯಲ್ಲಿ ಸೀರೆಯನು ಸುಲಿಯ ಹೇಗಾಗೈ ಕೃಷ್ಣ